ಶ್ರೀಯುತ ಸತ್ಯನಾರಾಯಣ್ ಸರ್ ಅವರು ಪಿರಮಿಡ್ ಕನ್ನಡ ಚಾನಲ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಪದೇ ಪದೇ ಈ ಸತ್ಯನಾರಾಯಣ್ ನನ್ನ ವ್ಯಕ್ತಿ ಈ ವೇದಿಕೆ ಮೇಲೆ ಯಾಕೆ ಸುಳಿತಾ ಇದ್ದಾನೆ ಹೀಗೆ ಅಂತ. ಅದೇನೋ ನೋಡಿ, ನನ್ನ ಭಾಗ್ಯ ಇದು. ಯಾಕೆ ಅಂತ ಕೇಳಿ, ನನ್ನ ಜೀವನದಲ್ಲಿ ಕೆಲವು ಮಲ್ಟಿ ಸ್ಕಿಲ್ಸ್, ಬಹು ವಿಷಯದ ಕೌಶಲ್ಯಗಳನ್ನು ಗಳಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಮೂಲ ಇಚ್ಛೆ ಇರ್ತಕ್ಕಂಥದ್ದು ಜ್ಞಾನವನ್ನು ಗಳಿಸ್ಕೊಳ್ತಕ್ಕಂಥದ್ದು, ಅದನ್ನು ಅರಗಿಸ್ಕೊಳ್ತಕ್ಕಂಥದ್ದು ಮತ್ತು ಅದನ್ನು ವಿತರಿಸ್ತಕ್ಕಂಥದ್ದು. ಇದು ನನ್ನ ಹವ್ಯಾಸ. ವೃತ್ತಿಯಿಂದ ನಾನೊಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದರೂ ಕೂಡ ನಾನು ಈ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. 15 ವರ್ಷಗಳಿಂದ ಧ್ಯಾನ ಕಸ್ತೂರಿ ಪತ್ರಿಕೆಯನ್ನು ಸಂಪಾದಕನಾಗಿ ಕೆಲಸ ಮಾಡ್ತಿದ್ದೀನಿ. ಒಳ್ಳೆ ಟೀಮ್ ಇತ್ತು ನಮ್ಮಲ್ಲಿ, ಆ ಟೀಮ್ ಸಪೋರ್ಟ್ ಇತ್ತು. ಇವತ್ತು ಮಾಧ್ಯಮ ಲೋಕ ಅಂತನ್ನೋದು, ಮೀಡಿಯಾ ಅಂತನ್ನೋದು ಬಹಳ ಸ್ಟ್ರಾಂಗ್ ಆಗಿದೆ. ನಿಮಗೆಲ್ಲ ಗೊತ್ತು, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಚಾಪೆ ಕೆಳಗಡೆ ನೀರಿನ ರೀತಿಯಲ್ಲಿ ಪ್ರಚಾರ ಹೊರಟೋಗ್ಬಿಡುತ್ತೆ. ಆದರೆ ಈ ಮುದ್ರಣ ಮಾಧ್ಯಮ ಇದೆಯಲ್ಲ, ಅದು ಒಂದೇ ಚಾನಲ್ಲು. ನಾವು ಒಂದು ಕಡೆ ಪ್ರಿಂಟ್ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಎಲ್ಲೂ ದುಡ್ಡು ಖರ್ಚಿದೆ ಇಲ್ಲ ಅಂತಲ್ಲ, ಆದರೆ ಪ್ರಚಾರಕ್ಕೆ ನಾವು ಅದನ್ನು ಅಂಚೆಗೆ ಹಾಕಬೇಕು, ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಈಗೇನಾಗಿದೆ, ಓದುಗರ ಸಂಖ್ಯೆ ಕಡಿಮೆ ಹೋಗಿದೆ. ಹಾಗಾಗಿ ಪತ್ರಿಕೆಯ ಪ್ರಸಾರ ಕಡಿಮೆ ಆಗ್ತಾ ಇದೆ. ಅದೇ ಡಿಜಿಟಲ್ ಮಾಧ್ಯಮ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ಪತ್ರಿ ಸರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ನನಗೆ ಚೆನ್ನಾಗಿ ನೆನಪಿದೆ, 2017ನೇ ಇಸ್ವಿನಲ್ಲಿ ಹೈದರಾಬಾದ್ ಕಡತಾಲ್ನಲ್ಲಿ ನಡೆದಂತಹ ಡಿಸೆಂಬರ್ ತಿಂಗಳಲ್ಲಿ ಕರೆದು ಸ್ವಾಮೀಜಿ ಕಮಿಹೇರ್ ಅಂತ ಕೂರಿಸ್ಕೊಂಡು ಅವ್ರು ಹೇಳಿದರು, ಯು ಹ್ಯಾವ್ ಟು ಲುಕ್ ಆಫ್ಟರ್ ದಿಸ್, ವಿ ಆರ್ ಸ್ಟಾರ್ಟಿಂಗ್ ಒನ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ, ಯು ಹ್ಯಾವ್ ಟು ಲುಕ್ ಆಫ್ಟರ್ ದಿಸ್ ಅಂತ ಹೇಳಿದರು. ನನಗೆ ಶಾಕ್ ಆಗೋಯ್ತು, ಗಾಬರಿ ಆಗೋಯ್ತು. ನಾನು ಸಂಪಾದಕನಾಗಿ ಒಂದು ಅಲ್ಪ ಸ್ವಲ್ಪ ಸೇವೆ ಸಲ್ಲಿಸ್ತಾ ಇದ್ದೀನಿ, ಟೀಮ್ ಇದೆ. ಚಾನಲ್ ಮಾಡಲೋದಕ್ಕೆ ಏನು ಅಂತ ನನಗೆ ಗೊತ್ತಿತ್ತು, ಅದರ ಕಷ್ಟ ಏನು ಅಂತ ಗೊತ್ತಿತ್ತು. ಯಾಕೆ ಅಂತ ಕೇಳಿ, ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದವನು. ಕನ್ನಡಪ್ರಭ, ಇಂಡಿಯನ್ ಎಕ್ಸ್ಪ್ರೆಸ್ಗೆ ನಾನು ಸ್ಟಿಂಜರಾಗಿ ಕೆಲಸ ಮಾಡ್ತಿದ್ದೆ. ನಾನು ಮೀಡಿಯಾ ಸ್ಟೂಡೆಂಟ್ಸ್ಗೆ ಹಂಪಿ ಯೂನಿವರ್ಸಿಟಿನಲ್ಲಿ ಸ್ಪೆಷಲ್ ಕ್ಲಾಸಸ್ಸನ್ನು ತೆಗೆದುಕೊಂಡು ನಾನೊಬ್ಬ ಹಂಪಿ ಯೂನಿವರ್ಸಿಟಿನಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿ ಇದ್ದೆ. 10 ವರ್ಷಗಳ ಕಾಲ ನಾನು ಮಾಧ್ಯಮದ ಜೊತೆ ಒಡನಾಟ ಇತ್ತು. ಚಾನಲ್ ಅಂದರೆ ಏನು ಅಂತ ನನಗೆ ಶಾಸ್ತ್ರೀಯವಾಗಿ ಅಧ್ಯಯನವನ್ನು ಮಾಡಿದ್ದೆ. ಒಂದು ಕಡೆಗೆ ಕನ್ನಡ ಭಾಷೆ, ಇನ್ನೊಂದು ಕಡೆ ತಂತ್ರಜ್ಞಾನ, ಕಂಪ್ಯೂಟಿಂಗ್, ಇಂಡಿಯನ್ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ನಲ್ಲಿ ನಂದು ಸ್ಪೆಷಾಲಿಟಿ ಇದೆ. ನುಡಿ ತಂತ್ರಜ್ಞಾನ, ನುಡಿ ಸಾಫ್ಟ್ವೇರ್ ಗೊತ್ತಲ್ಲ ನಿಮಗೆ, ಅದನ್ನು ಕರ್ನಾಟಕ ಸರ್ಕಾರದಲ್ಲಿ ಮಾಡಿಸ್ತಕ್ಕಂಥ ಭಾಗ್ಯ ನನ್ನದಾಗಿತ್ತು 20 ವರ್ಷದ ಹಿಂದೆ. ನುಡಿ ನನ್ನ ಪರಿಕಲ್ಪನೆ ಕೂಸು. ಮತ್ತು ನಾನು ಕೂಡ ಡಾಕ್ಟ್ರೇಟನ್ನು ಕನ್ನಡ ಮತ್ತು ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಮಾಡಿದ ನಂತರ ಈ ಜರ್ನಲಿಸಮ್ಮು, ಮುದ್ರಣ ಮಾಧ್ಯಮ, ಇದೆಲ್ಲವೂ ಕೂಡ ಮಲ್ಟಿ ಸ್ಕಿಲ್ ಇರೋದ್ರಿಂದ ಪತ್ರಿಜಿ ಬಹುಶಃ ನನ್ನನ್ನು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಅದು ಅವಕಾಶ ಸರಿ, ಆದರೆ ಹೊಣೆಗಾರಿಕೆ, ಜವಾಬ್ದಾರಿ ಕೆಲಸ ಅದು. ಆರಂಭದಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ಬಂದು ಈ ಚಾನಲನ್ನು ಓಪನ್ ಮಾಡೋದಕ್ಕೆ ಈ ಥರ ಒಬ್ಬರು ಆಯ್ಕೆ ಮಾಡಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲೇ ಸ್ಪಾಟಲ್ಲೇ ಇದ್ದಂಥ ನಾಗರಾಜ್ ಅವರು, ವ್ಯಾಲಿ ನಾಗರಾಜ್ ಅವರು, ನಾನೊಂದು ಕ್ಯಾಮ್ರಾ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದರು. ಪ್ರೇಮ್ ಕುಮಾರ್ ಅಂಥೇಳಿ ನಮ್ಮಲ್ಲಿ ಬ್ರಹ್ಮರ್ಷಿಗಳವರು, ಈಗ ಅವರು ದೈಹಿಕವಾಗಿಲ್ಲ, ಅವರು ನಾನು ಜಾಗ ಕೊಡ್ತೀನಿ ಅಂತ ಬಂದರು. ಸಣ್ಣ ಒಂದು ಬೀಜವಾಗಿ ಶುರುವಾದಂತಹ, ಆಗಿನ 18ರ ಜನವರಿನಲ್ಲಿ ಶುರುವಾದಂತಹ ಈ PMC ಚಾನಲ್ಲು ಇವತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿ ಬೆಳೆದಿದೆ. ಸ್ನೇಹಿತರೆ, 1 ಲಕ್ಷ ಆಧ್ಯಾತ್ಮಿಕ ವ್ಯಕ್ತಿಗಳು ಸಬ್ಸ್ಕ್ರೈಬ್ ಮಾಡೋದು ಅಂದರೆ ಕಡಿಮೆ ವಿಚಾರ ಅಲ್ಲ. ಇವತ್ತು ಅಡುಗೆ ಮಾಡ್ತಕ್ಕಂಥ ಯೂಟ್ಯೂಬರ್ಸು, ಅಡುಗೆ ಕಲಿಸ್ಕೊಡ್ತಕ್ಕಂಥ ಯೂಟ್ಯೂಬರ್ಸು, ಅವರ ಚಾನಲ್ನಲ್ಲಿ 1 ಲಕ್ಷ ಇದೆ, 2 ಲಕ್ಷ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆಧ್ಯಾತ್ಮದ ವಿಚಾರದಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂವರ್ಸ್ ಎಷ್ಟಿದ್ದಾರೆ ಅಂತಂದರೆ ಅದು ಆಶ್ಚರ್ಯ ಆಗುತ್ತೆ. ಅಂದರೆ ಜನಕ್ಕೆ ಇವತ್ತು ಬೇಕಾಗಿದೆ. ತ್ರಿವಿಧ ದಾಸೋಹ ಅಂತ ನೀವು ಕೇಳಿರ್ಬೋದು. ಶರಣರ ನಾಡಿನಲ್ಲಿ ನಿಂತು ನೀವು ಮಾತಾಡ್ತಾ ಇದ್ದೀವಿ. 3 ರೀತಿಯಲ್ಲಿ ದಾಸೋಹವನ್ನು ಮಾಡಬೇಕು ಅಂಥೇಳಿ ಶಿವಶರಣರು, ಬಸವಣ್ಣವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಒಂದು ಅನ್ನ, ಇನ್ನೊಂದು ಜ್ಞಾನ, ಇನ್ನೊಂದು ಆಧ್ಯಾತ್ಮ. 3 ರೀತಿಯ ದಾಸೋಹಗಳನ್ನು ಮಾಡಬೇಕು. ಅನ್ನಕ್ಕೆ ಪ್ರಯಾರಿಟಿ ಜಾಸ್ತಿ, ಯಾಕೆಂದರೆ ಅನ್ನವಿಲ್ಲದೆ ಇದ್ದಾಗ ಜ್ಞಾನವನ್ನು ಕೊಟ್ಟರೆ ಅದು ಪ್ರಯೋಜನ ಇಲ್ಲ. ಹಾಗೆ ಜ್ಞಾನವಿಲ್ಲದವನಿಗೆ ಆಧ್ಯಾತ್ಮವನ್ನು ಕೊಟ್ಟರೆ ಪ್ರಯೋಜನ ಇಲ್ಲ. ಶಿಕ್ಷಣ ಇರಬೇಕು, ಜ್ಞಾನ ಇರಬೇಕು.
ಅಂತಿಮವಾಗಿ ಆಧ್ಯಾತ್ಮ ಬರುತ್ತೆ ಅಂತ. ಇವತ್ತು ಜನ ಆಧ್ಯಾತ್ಮಿಕ ವಿಚಾರವಾದ ಅದರಲ್ಲೂ ಕೂಡ ಹೊಸ ಯುಗದ ಸೈಂಟಿಫಿಕ್ ಆಧ್ಯಾತ್ಮಿಕತೆ, ಕಾಗಕ್ಕ ಗೋಬಕ್ಕನ ಕಥೆ ಹೇಳಿದ್ರೆ ಈಗಿನ ಕಾಲದಲ್ಲಿ ನಡೆಯಲ್ಲ ಸ್ನೇಹಿತರೆ. ಆಧಾರಯುತವಾಗಿ ಹೇಳಬೇಕು. ಆಮೇಲೆ ಹೊಸ ಪರಿಭಾಷೆಯಲ್ಲಿ ಹೇಳಬೇಕು. ಹಳೆ ಪರಿಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಎಷ್ಟು ಜನಕ್ಕೆ ಸಂಸ್ಕೃತದ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ದರಿಂದ ತಿಳಿಗನ್ನಡದಲ್ಲಿ, ಅದಕ್ಕೆ ಪತ್ರಿ ಸರ್ ಇವಾಗ ಹೇಳ್ತಿದ್ರು, ಯು ಕ್ಯಾನ್ ಡೂ, ಪ್ರಾದೇಶಿಕ ಭಾಷೆಗಳಲ್ಲಿ ನಾವು ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ PSSMನಲ್ಲಿ ನಾವು ವೆಬ್ಸೈಟ್ಗಳನ್ನು ಕೂಡ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಮಾಡಿದ್ದೀವಿ. ಭಾರತೀಯ ಭಾಷೆಯ ಕಂಪ್ಯೂಟಿಂಗ್ ತಜ್ಞನಾಗಿ ನಾನು ಅಯ್ಯಪ್ಪ ಪಿಂಡಿ ಮತ್ತು ಅನಿತಾ ಅವ್ರ ಹತ್ರ ಮಾತಾಡುವಾಗ, ನಮ್ಮಲ್ಲಿ ತೆಲುಗು ವೆಬ್ಸೈಟ್ ಇದೆ, ಇಂಗ್ಲೀಷ್ ವೆಬ್ಸೈಟ್ ಇದೆ, ಎಲ್ಲ ಭಾರತೀಯ ಭಾಷೆಗಳಲ್ಲಿ ಆಗಬೇಕು ಅಂತಂದಾಗ ಅದೇ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡುವಾಗ ಆಶ್ಚರ್ಯ ಅಂತ ಅನ್ನಿಸ್ತು. 2 ತಿಂಗಳ ಅವಧಿನಲ್ಲಿ 17 ಭಾಷೆಗಳಲ್ಲಿ ಅವರು ವೆಬ್ಸೈಟನ್ನು ಶುರು ಮಾಡಿದರು. ನನಗೆ ಒಂದು ಖುಷಿ ಆಯಿತು. ಯಾಕೆ ಅಂದರೆ ಸ್ನೇಹಿತರೆ, ಭಾಷೆ ಅಂತನ್ನೋದು ಜನರಿಗೆ ನಾವು ಜ್ಞಾನವನ್ನು ತಲುಪಿಸ್ತಕ್ಕಂಥ ಒಂದು ವಾಹಕ, ಅದು ವಾಹನ. ಅದು 12ನೇ ಶತಮಾನದಲ್ಲಿ ಇಂತಹ ಕನ್ನಡದ ನೆಲದಲ್ಲಿ ತಿಳಿಗನ್ನಡದ ಆ ವಚನಗಳನ್ನು ಅವರು ಮಾಡಿದರು ನೋಡಿ, ಹೇಳಿದರು ನೋಡಿ. ಅನುಭಾವಿಗಳದು, ಅವರ ಅನುಭಾವವನ್ನು ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ವಚನಗಳು ಇವತ್ತು ಅಫ್ಘಾನಿಸ್ತಾನದಂತಹ ದೂರ ದೇಶಗಳನ್ನು ತಲುಪಿ ಇಂತಹ ಒಂದು ಮಹಾತ್ಮರು, ಕ್ರಾಂತಿಯೋಗಿಗಳಿದ್ದಾರೆ, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು, ಅವರನ್ನು ಭೇಟಿಯಾಗಬೇಕು ಅಂಥೇಳಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬಂದಂತಹ ಪುಣ್ಯಕ್ಷೇತ್ರ ಇದು. ಅವರೆಲ್ಲರೂ ಕೂಡ ಅನುಭವ ಮಂಟಪ ಅಂತೇಳಿ ಮೊದಲನೇ ಪಾರ್ಲಿಮೆಂಟನ್ನು ಮಾಡಿದಂತಹ ಜಾಗ. ಇವತ್ತು ಇಡೀ ಜಗತ್ತು ಕೇವಲ ಭಾಷೆಗಳ ಮೇಲೆ ನಿಂತಿಲ್ಲ, ಆದರೆ ಜ್ಞಾನ ಆಯಾಯ ಭಾಷೆಗಳಲ್ಲಿ ಸಿಗಬೇಕು ಅಂತನ್ನೋ ಪತ್ರಿಜಿಯವರಂತೂ ಬಹಳ ಅತ್ಯಂತ ಮಹತ್ವವನ್ನು ಕೊಡ್ತಾಯಿದ್ರು ಭಾಷೆಗಳಿಗೆ. ಪ್ರಾದೇಶಿಕ ಭಾಷೆಗಳಲ್ಲಿ ಜನಸಾಮಾನ್ಯರಿಗೆ ಆಧ್ಯಾತ್ಮವನ್ನು ಅವರ ಭಾಷೆಯಲ್ಲಿ ಭಾಷೆಯಲ್ಲಿ ಸೇರಿಸಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡಬಹುದು, ನಾವು ಮನೆಗಳಿಗೆ ಹೋಗಿ ಕರಪತ್ರಗಳನ್ನು ಹಂಚತಕ್ಕಂಥ ವ್ಯವಸ್ಥೆ ಬಹಳ ಕಡಿಮೆ. ರೀಚ್ ಅಂತ ನಾವು ಈ ಇಂಗ್ಲೀಷ್ನಲ್ಲಿ ಒಂದು ಪದ ಬಳಸ್ತೀವಿ. ತಲುಪಬೇಕು. ನಾವು ಹೇಗೆ ತಲುಪಬೇಕು? ಮಾಧ್ಯಮಗಳನ್ನು ಉಪಯೋಗಿಸ್ಕೊಳ್ಳೋಣ ಅಂಥೇಳಿ ಈ ಚಾನಲನ್ನು ಮಾಡಿದಂಥದ್ದು. ಈ ಚಾನಲ್ಗೆ ವಿಶೇಷತಃ ಎಲ್ಲರ ಬೆಂಬಲ ಬೇಕು. ಇದು ಒಂಥರ ಸಿನಿಮಾ ತೆಗೆದ ಹಾಗೆ. ಹಿನ್ನೆಲೆಯಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಇವ್ರನ್ನೆಲ್ಲ ನಾನು ಡೈರೆಕ್ಟರ್ಸ್ ಅಂತ ಯಾಕೆ ನಾವು ಕರಿತೀವಿ ಅಂತಂದರೆ, ಇವರು ಮಾರ್ಗದರ್ಶನವನ್ನು ಮಾಡಿ ಸಪೋರ್ಟನ್ನು ಮಾಡ್ತಕ್ಕಂಥವ್ರು. ಇನ್ನು ನಮ್ಮಲ್ಲಿ ಸಿಬ್ಬಂದಿ ಇದ್ದಾರೆ, ತೆರೆಯ ಮುಂದೆ ಬಂದು ಮಾಡ್ತಕ್ಕಂಥವ್ರು. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಸ್ ಎಲ್ಲ ಇರ್ತಾರೆ, ಅವರು ನಿರೂಪಣೆಯನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಫೇಸಸ್. ಅದು ಈ ಚಾನಲ್ ಅಂತನ್ನೋದು ಕೂಡ ಹಾಗೇನೆ. ತೆರೆಯ ಹಿಂದೆ ಇದು ನಡಿಬೇಕು ಅಂತಂತಂದರೆ ಆರ್ಥಿಕ ಸಹಾಯ ಬೇಕೇ ಬೇಕು. ಪತ್ರಿಕೆಗಾದರೂ ನಮಗೆ ಚಂದಾದಾರಿಕೆಯನ್ನು ನಾವು ಸಂಗ್ರಹ ಮಾಡ್ತೀವಿ. ಏನು ಸಬ್ಸ್ಕ್ರಿಪ್ಷನ್ನು, ಇಂತಿಷ್ಟು ಪ್ರಿಂಟ್ ಮಾಡೋದಕ್ಕಾಗುತ್ತೆ. ಇದು ಇದಕ್ಕೆ ಯಾರೂ ದುಡ್ಡು ಕೊಡೋರಿಲ್ಲ. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಒಂದು ಸ್ಟುಡಿಯೋ ನಡೆಸಬೇಕು ಅಂತಂದರೆ ಅದಕ್ಕೆ ಬಾಡಿಗೆ, ಅದಕ್ಕೆ ಸಿಬ್ಬಂದಿ ನೇಮಕ ಮಾಡ್ಕೊಳ್ಬೇಕು, ಎಷ್ಟು ನಮಗೆ ಎಡಿಟರ್ಸನ್ನು ನೇಮಕ ಮಾಡ್ಕೊಳ್ಬೇಕು. ಭಾಳ ಇದನ್ನೆಲ್ಲ ವಿವರವಾಗಿ ಹೇಳಲಿಲ್ಲ ನಮ್ಮ ಸುರೇಶ್ ಕಲಬುರ್ಗಿ ಅವರು. ಬಹಳ ಮಾರ್ಮಿಕವಾಗಿ ಅವರು ಸೂಚ್ಯವಾಗಿ ಹೇಳಿದರು. ನಾನು ವಿವರವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಖರ್ಚು ವೆಚ್ಚಗಳಾಗುತ್ತೆ. ಪತ್ರಿ ಸರ್ ಏನು ಹೇಳ್ತಾರೆ ಅಂತಂದರೆ, ನಿಮ್ಮಲ್ಲಿ ಏನಿದೆ ಅದನ್ನು ಕೊಡಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಜ್ಞಾನ ಇದೆಯಾ, ದಯವಿಟ್ಟು PMC ಚಾನಲ್ಗೆ ಬಂದು ಜ್ಞಾನವನ್ನು ಹಂಚಿ. ನಿಮ್ಮಲ್ಲಿ ಹಣ ಇದೆಯಾ, ದಯವಿಟ್ಟು ಹಣವನ್ನು PMC ಚಾನಲ್ಗೆ ಕೊಡಿ. ನಿಮ್ಮಲ್ಲಿ ಸಮಯ ಇದೆಯಾ ಸೇವೆ ಮಾಡಲಿಕ್ಕೆ, ನೀವು ಇದ್ದಂಥ ಜಾಗದಲ್ಲೇ ನೀವು PMC ಚಾನಲ್ಗಾಗಿ ಸೇವೆಯನ್ನು ಮಾಡಿ. ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ಇದರಿಂದ ನೀವು ಧ್ಯಾನಜ್ಞಾನ ಪ್ರಚಾರದ ದಾಸೋಹವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನು ಅಂತಂದರೆ, ಇವತ್ತು ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓದುಗರು ಇದ್ದೇ ಇದ್ದಾರೆ, ಇಲ್ಲ ಅಂತಲ್ಲ. ಮುದ್ರಣ ಮಾಧ್ಯಮ ಯಾವತ್ತೂ ಕೂಡ ನಿಲ್ಲಲ್ಲ, ಪತ್ರಿಕೆ ನಿಲ್ಲುವಂಥ ಪ್ರಶ್ನೆ ಇಲ್ಲ. ಓದುಗರು ಇದ್ದೇ ಇದ್ದಾರೆ. ಆದರೆ ಓದುಗರನ್ನ ನಾವು ಗಮನಿಸಿದ್ರೆ ನೋಡುಗರ ಸಂಖ್ಯೆ, ಕೇಳುಗರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಚಾನಲ್ಗೆ ಇವತ್ತು ಇಂಪಾರ್ಟೆನ್ಸ್ ಇದೆ. ಆದರೆ PMC ಕನ್ನಡ ಚಾನಲ್ನಂಥ ಚಾನಲ್ಗೆ ಯಾವ ವ್ಯವಸ್ಥೆಗಳು ಇರುತ್ತೆ. ಆದ್ದರಿಂದ ಇದರ ಬೆನ್ನೆಲುಬಾಗಿ ಎಲ್ಲರೂ ಕೂಡ ನಿಮ್ಮ ಕೈಲಾದಂತಹ ಸಹಾಯವನ್ನು, ನೆರವನ್ನು ಮಾಡಬೇಕು. ಜ್ಞಾನವಿದ್ದರೆ ಜ್ಞಾನವನ್ನು ಹಂಚಿ, ಸಮಯವಿದ್ದರೆ ಸಮಯ ಹಂಚಿ ಸೇವೆ ಮಾಡಿ, ಹಣವಿದ್ದರೆ ಅದನ್ನು ದಯಮಾಡಿ ಚಾನಲ್ಗೆ ನೀವು ಕೊಡುಗೆಯನ್ನು, ದೇಣಿಗೆಯನ್ನು ಕೊಡಿ ಅಂಥೇಳಿ ವಿನಂತಿ ಮಾಡ್ತಾ, ನಮ್ಮ ಪತ್ರಿಕೆ ಅದರ ಕುರಿತು ಹೇಳುವಾಗ
ನಾನು ಮೊದಲನೇ ಹೇಳಿದ್ದು ಒಂದೇ ಮಾತು, PSSM ಕರ್ನಾಟಕ ಇದರ 2 ಕಣ್ಣುಗಳಿದೆ. ಒಂದು PMC ಕನ್ನಡ ಚಾನಲ್ಲು, ಇನ್ನೊಂದು ಧ್ಯಾನ ಕಸ್ತೂರಿ. ಇವೆರಡೂ ಕೂಡ ಸಮಾನವಾದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಮೊದಲು ಬಂದದ್ದು ಪತ್ರಿಕೆ, ನಂತರ ಬಂದದ್ದು ಈ ವಾಹಿನಿ. ಆದರೆ ವಾಹಿನಿಯ ವ್ಯಾಪ್ತಿ ಹೆಚ್ಚಿದೆ, ಪತ್ರಿಕೆಯ ವ್ಯಾಪ್ತಿ ಕಡಿಮೆ ಇದೆ ಸಹಜವಾಗಿ. ಹಾಗಾಗಿ ಇವೆರಡನ್ನೂ ಕೂಡ ನಾವು 2 ಹೆಗಲುಗಳು ಅಂತೇಳಿ ಅಂದ್ಕೊಂಡು ಅದನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಎಲ್ಲರ ನೆರವು ಕೂಡ ಬೇಕು. ಅದಕ್ಕೆ ಪತ್ರಿಕೆಯನ್ನು ಓದಿಸಿ ಚಂದಾದಾರರಾಗಿ ಚಾನಲನ್ನು ನೋಡಿಸಿ ಸಬ್ಸ್ಕ್ರೈಬ್ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.